ನಮಸ್ಕಾರ. ನನ್ನ ಹೆಸರು ಎಂ ಶಂಕರ್ ಅಂತ. ನಾನು ಶಂಕರ್ ಪ್ರಚಾರ ಸಮಿತಿ ನಮ್ಮ ಚಾನಲ್ನಿಂದ ಮಾತಾಡ್ತಾ ಇದ್ದೀನಿ. ಇದುವರೆಗೂ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೂ ತಾವುಗಳು ತುಂಬ ಸಂಖ್ಯೆಯಲ್ಲಿ ಜನಗಳು ಬಂದು ಮೆಚ್ಚುಗೆ ವ್ಯಕ್ತಪಡಿಸಿ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕ್ತಾಯಿದ್ದೀರಾ. ನನ್ನ ಮನಸ್ಸು ತುಂಬೋಗಿದೆ. ಆದ್ದರಿಂದ ಇವತ್ತು ನನಗೆ ಭಾಳ ದಿನಗಳಿಂದ ಒಂದು ಹಳೆಯ ನೆನಪು. ನನ್ನ ಒಬ್ಬ ಸ್ನೇಹಿತರು, ಆತ್ಮ ಸ್ನೇಹಿತರನ್ನ, ಒಬ್ಬರು ಹೆಸರಾಂತ ಚಲನಚಿತ್ರ ನಟರು, ಎಲ್ಲರಿಗೂ ಗೊತ್ತಿದೆ, ಸಿದ್ಧಲಿಂಗಯ್ಯ ಅವರು ಗೊತ್ತಿದೆ, ಯಾರು ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಮೇರು ನಿರ್ದೇಶಕರು, ಬಂಗಾರದ ಮನುಷ್ಯದಂಥ, ದೂರದ ಬೆಟ್ಟದಂಥ ಚಲನಚಿತ್ರ ರಾಜ್ಕುಮಾರ್ ಅವ್ರದ್ದು ಕೊಟ್ಟಿರೋಂಥ ವ್ಯಕ್ತಿ. ಅಂಥವರ ಹಿರಿಯ ಮಗ ಮುರಳಿ ಯಾರು ಗೊತ್ತಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಗೊತ್ತು ಅಲ್ವಾ? ಮುರಳಿ ನಾನು ತುಂಬ ಹಳೆಯ ಸ್ನೇಹಿತರು. ನಾವು ಒಂದೇ ಕ್ಲಾಸಲ್ಲಿ ಒಂದೇ ಸ್ಕೂಲಲ್ಲಿ ಓದಿರೋ ಅಂಥವ್ರು. ಈಗ ಕೆಲವು ವಿಚಾರಗಳು ಮುರಳಿ ಬಗ್ಗೆ ಹೇಳೋದಕ್ಕೆ ನನ್ನ ಮನಸ್ಸಲ್ಲಿ ಆತುರಿತಾ ಇದೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ತುಣುಕುಗಳು ಮುರಳಿ ಬಗ್ಗೆ ಹೇಳೋಣ ಅಂತ ನಾನು ಇಷ್ಟಪಟ್ಟಿದ್ದೀನಿ. ನೋಡಿ, ಮುರಳಿ ಅವರು ಬಂದು 1964ರಲ್ಲಿ ಹುಟ್ಟಿದ್ರು. ಅವರು ಬಂದು ನನಗನ್ಸೋ ಮಟ್ಟಿಗೆ ಮೇ 19ನೇ ತಾರೀಕು ಹುಟ್ಟಿದ್ದು ಮುರಳಿ. ಅವರು ಸತ್ತಿದ್ದ ದಿನಾಂಕ ಬಂದು ಸೆಪ್ಟೆಂಬರ್ 8, 2010. ಅಂದರೆ ಕೇವಲ 46 ವರ್ಷಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು. ನಾವು ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ನೋಡಿ, ಮುರಳಿ ಎಷ್ಟು ಒಳ್ಳೆ ಹುಡುಗ ಅಂದರೆ, ಅವನು ನಾವು ದೇವರನ್ನೇ ತುಂಬ ನೋಡೋಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಮುರಳಿ ಇದ್ದಿದ್ದು. ಆದರೆ ಮುಖದಲ್ಲಿ ಕಳೆ ಇತ್ತು, ವರ್ಚಸ್ಸಿತ್ತು, ತುಂಬ ಒಂದು ತುಂಟಾಟಿಕೆ ಜಾಸ್ತಿ. ನಾವು 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, ಅವಾಗ ಹೆಚ್ಚು ಕಡಿಮೆ 76, 78, 79ನಲ್ಲಿ. ಆವಾಗ ನಾವು 8th, 9th, 10th ರಾಜಾಜಿನಗರ ಫಸ್ಟ್ ಬ್ಲಾಕ್ ವಿದ್ಯಾವರ್ಧಕ ಸಂಘ ಹೈಸ್ಕೂಲಲ್ಲಿ ನಾವೆಲ್ಲ ಕ್ಲಾಸ್ಮೇಟ್ಸು, ನಾವು ಲಾಸ್ಟ್ ಬೆಂಚಲ್ಲಿ. ಮುರಳಿ ಆವಾಗ ನ್ಯಾಷನಲ್ ಸ್ಕೂಲಿಂದ 7th ಪಾಸಾಗಿ 8th ಬಂದಿದ್ದು. ನಾನು ಸೆಂಟ್ ಜೋಸಫಿಂದ 7th ಪಾಸಾಗಿ 8th ಬಂದಿದ್ದು. ಇಬ್ಬರು ಒಟ್ಟಿಗೆ ಒಂದೇ ಕ್ಲಾಸಲ್ಲಿ. ತುಂಬ ಆತ್ಮೀಯ ಗೆಳೆಯ ನನಗೆ ಮುರಳಿ. ನಿಜವಾಗ್ಲೂ ಮುರಳಿ ಅವನ್ನ ನೆನೆಸ್ಕೊಂಡ್ರೆ ಇವತ್ತು ತುಂಬಾ ದುಃಖ ಆಗುತ್ತೆ. ಎಷ್ಟು ಮುಗ್ಧತೆ, ಆಮೇಲೆ ತೆರೆದ ಓಪನ್ ಹಾರ್ಟೆಡ್ ಪರ್ಸನ್. ಸ್ವಲ್ಪ ರೂಡು ಅವನು ಕ್ಯಾರೆಕ್ಟರ್. ಹೆಂಗೆ ಅಂದರೆ ಬಿಹೇವಿಯರ್ಸು ತುಂಬ ರೂಡಾಗಿತ್ತು. ಏನೋ ಒಂದು ಅನಾವಶ್ಯಕವಾಗಿ ಮುರಳಿ SSLC ಓದುವಾಗ ಏನೋ ಒಂದು ಘಟನೆ ನಡೀತು. ಆ ಘಟನೆಯಿಂದ ಅವ್ರು ಬೇಸತ್ತು, ನಾನು ಓದೋದೇ ಬೇಡ, ನನಗಿಷ್ಟ ಇಲ್ಲ ಅಂತ ಹೋಗಿ ಮನೇಲಿ ಸ್ವಲ್ಪ ಟೈಮ್ ಇದ್ದರು. ಸಿದ್ಧಲಿಂಗಯ್ಯ ಅವರು ಪ್ರಖ್ಯಾತ ನಿರ್ದೇಶಕರು. ಓದೋದಕ್ಕೆ ನಿನ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂದರೆ ನನ್ನ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊ ಅಂದ್ಬಿಟ್ಟು ಅವರು ಅವಾಗ ಮುರಳಿನ ನಾರಿ ಸ್ವರ್ಗಕ್ಕೆ ದಾರಿ, ಕೂಡಿ ಬಾಳದ ಸ್ವರ್ಗ ಸುಖ, ಆ ಫಿಲಿಮ್ಗೆಲ್ಲ ಮುರಳಿ ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ರು. ಆಮೇಲೆ ಒಂದು ಬಾಲ ನಟನಾಗಿ ಜೂನಿಯರ್ ಜಗದೀಶ್ ರೋಲು ಬಿಳಿಗೆರೆಯ ಬನದಲ್ಲಿ ಅಂತ ಶ್ರೀನಿವಾಸ ಮೂರ್ತಿ ಹೀರೋ ಅದರಲ್ಲಿ, ಆ ಸಿನಿಮಾದಲ್ಲಿ ಮಾಡಿದರು. ಅದು ಹಂಗೆ ಬರ್ತಾ ಅವ್ರ ತಂದೆಗೆ ಸಹಾಯಕ ನಿರ್ದೇಶಕರಾಗಿ ಮುರಳಿ ಹಂಗೇ ಬರ್ತಾಯಿದ್ರು. ಪ್ರತಿ ಭಾನುವಾರ ನಮ್ಮ ಮನೆಗೆ ಬಂದು ನಾವೆಲ್ಲ ಭೇಟಿ ಹಾಕ್ಕೊಂಡು, ನಾವು ಒಂದು ಹೋಟ್ಲಿದೆ ಅಲ್ಲಿ ರಾಜಾಜಿನಗರ 2nd ಸ್ಟೇಜಲ್ಲಿ, ವೈಟ್ ಹಾರ್ಸ್ ಅಂದ್ಬಿಟ್ಟು, ನಾವೆಲ್ಲ ಅಲ್ಲಿ ಹೋಗಿ ಕಾಲ ಕಳೀತಾ ಇದ್ವಿ. ಮಧ್ಯದಲ್ಲಿ ಟಿಫಾನಿಸ್ಗೆ ಹೋಗ್ತಾಯಿದ್ವಿ, ಆಯಿತಾ. ಆಮೇಲೆ ಗೌರಿ ಗಣೇಶ ಹಬ್ಬ ಬಂದರೆ ಮುರಳಿ ನಮ್ಮ ಮನೇಲಿ ಇರಲೇಬೇಕು. ಈವನ್ ನೀನು ನಂಬ್ತಿರೋ ಇಲ್ವೋ, ಮುರಳಿ ಪ್ರೇಮ ಪರ್ವ ಫಸ್ಟ್ ಪಿಕ್ಚರು ಅವರು ಸುಧಾ ವಾರಪತ್ರಿಕೆಯಲ್ಲಿ ಬರ್ತಾಯಿತ್ತು ಆ ಕತೆ. ಅದನ್ನು ಯಾಕೆ ಮುರಳಿನ ಹಾಕ್ಕೊಂಡು ಮಾಡಬಾರ್ದು? ಅವ್ರ ತಂದೆ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಮೊಂಡು ಧೈರ್ಯದಿಂದ ಒಂದು ನಂಬಿಕೆ ಅಲ್ವಾ, ಅದ್ರ ಮೇಲೆ ಮುರಳಿನ ಹಾಕ್ಕೊಂಡ್ರು. ಎಷ್ಟೊಂದು ಜನ ನಕ್ಬಿಟ್ರು, ಏನಪ್ಪ ಮುರಳಿನ ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಸಿದ್ಧಲಿಂಗಯ್ಯ ಅವರು. ಸಿದ್ಧಲಿಂಗಯ್ಯ ಅವರು ಎಂಥ ನಿರ್ದೇಶಕರು ಅಂದರೆ, ಒಂದು ನಾಯಿ ಕೈಲಿ ಆ್ಯಕ್ಟಿಂಗ್ ಮಾಡಿಸ್ತಾರೆ ಅವರು ಅಷ್ಟು ಒಂದು ಕಲೆ ಸಿದ್ಧಲಿಂಗಯ್ಯ ಅವರಿಗೆ. ಒಂದು ಶೇಪಕ್ಕೆ ತರೋದ್ರಲ್ಲಿ ಎತ್ತಿದ ಕೈ ಅವರು ಸಿದ್ಧಲಿಂಗಯ್ಯ ಅವರು, ಲೈಕ್ ಪುಟ್ಟಣ್ಣ ಕಣಗಾಲ್. ಕಡೆಗೆ ಮುರಳಿಗೆ ಪ್ರೇಮ ಪರ್ವ ರೆಡಿ ಆಯಿತು. ಫಸ್ಟ್ ಡೇ ಪೂಜೆ ಕೆಂಗೇರಿ ಇದರಲ್ಲಿ ಕ್ಯಾಂಪಸಲ್ಲಿ ಶೂಟಿಂಗ್ ನಡೀತು. ಫಸ್ಟ್ ಡೇನೇ ಏನೇ ಸರ್ಸವ್ವ ಯಾಕೆ ರುಕ್ಕವ್ವ, ಆ ಹಾಡು. ಭವ್ಯ ಹೀರೋಯಿನ್ನು, ಫಸ್ಟ್ ಫಿಲಿಮ್. ಭವ್ಯ ಆಗಲೇ 2-3 ಸಿನಿಮಾ ಮಾಡಿದರು. ಆ ಫಿಲಿಮ್ ಫುಲ್ ನಾನು ಸ್ಟಾರ್ಟಿಂಗಿಂದ ಎಂಡವರೆಗೂ ಶೂಟಿಂಗಲ್ಲಿದ್ದೆ. ಆ ಫಿಲಿಮ್ ಮುಕ್ತಾಯ ಆಯಿತು, ಶೂಟಿಂಗೆಲ್ಲ, ಪಿಕ್ಚರ್ ರಿಲೀಸ್ ಆಯಿತು. ನಮ್ಮ ರಾಜಾಜಿನಗರದ ನವರಂಗ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು. ಆಗ ಮುರಳಿ ಒಂದು ಚೇತಕ್ ಸ್ಕೂಟ್ರ್ ಇಟ್ಕೊಂಬರ್ತಾಯಿದ್ರು ಯಾವಾಗಲೂ. ಮುರಳಿ ಆಗಿನ ಕಾಲದಲ್ಲಿ ಚೇತಕ್ ಸ್ಕೂಟ್ರ್ ಒಂದು ಲೈಟ್ ಗ್ರೀನ್ ಕಲರ್ ಬಂದ್ಬಿಡೋದು. ಶಂಕರ್ ಬಾಪ ನವರಂಗ್ ಸಿನಿಮಾ ಬಂದಿದೆ. ಅವಾಗ ಕಾರ್ಗಿರೇನು ಇಟ್ಟಿರಲಿಲ್ಲ. ಅವ್ರ ತಂದೆ ಹತ್ರ ಒಂದು ಹಳೇ ಕಾಲದ ಒಂದು ಅಂಬಾಸೆಡರ್ ಇತ್ತು, ಬ್ಲೂ ಕಲರ್ದೊಂದು. ಆಮೇಲೆ ಮುರಳಿ ಸ್ಕೂಟ್ರಲ್ಲೇ ಓಡಾಡ್ತಾ ಇದ್ದಿದ್ದು. ಪಿಕ್ಚರ್ ರಿಲೀಸ್ ಆಯಿತು, ನವರಂಗ್ ಥಿಯೇಟ್ರಲ್ಲಿ ಬಂತು. 100 ಡೇ ಸೂಪರ್ ಡೂಪರ್ ಹಿಟ್ ಆಯಿತು. ಮುರಳಿ ಮತ್ತು 2ನೇ ಸಿನಿಮಾ ಪ್ರೇಮ ಗಂಗೆ ಅಂತ ಗುರುಮೂರ್ತಿ ಅಂದ್ಬಿಟ್ಟು, ಗುರುರಾಜ್ ಅಂದ್ಬಿಟ್ಟು ಅವ್ರ ತಂದೆಯವರ ಅಸಿಸ್ಟೆಂಟ್, ತುಂಬ ವರ್ಷ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರು ಅವರು, ಅಸೋಸಿಯೇಟಾಗಿ. ಅವ್ರ ಕೈ ಪ್ರೇಮ ಗಂಗೆ ಮಾಡಿಸುವಾಗ ತಮಿಳಲ್ಲಿ ಒಂದು ಆಫರ್ ಬಂತು. ಒಬ್ಬರು ಅಮೀರ್ ಜಾನ್ ಅಂದ್ಬಿಟ್ಟು ಅವರು ಪೂವಿಲಾಂಗು ಅಂತ ಒಂದು ಸಿನಿಮಾ, ಅವರು ಕೆ ಬಾಲ್ಚಂದರ್ ಅಸಿಸ್ಟೆಂಟು.
ಆಗ ನಮಗೆಲ್ಲ ಮುರಳಿ ಬಂದು ನಾನು ತಮಿಳಿಗೆ ಹೋಗ್ತಾ ಇದ್ದೀನಪ್ಪ, ಆಗ ನಾವು ರೇಗಿಸ್ತಾ ಇದ್ವಿ, ನೀ ಕಪ್ಪಗಿದೆಯಾ ತಮಿಳಿಗೆ ಹೋಗು, ತಮಿಳಲ್ಲಿ ಸ್ಟ್ಯಾಂಡ್ ಆಗಿಬಿಡ್ತೀಯ ರಜನಿಕಾಂತ್ ಥರ, ನಾವೆಲ್ಲ ರೇಗಿಸ್ತಾ ಇದ್ವಿ ನಾವೆಲ್ಲ ಹುಡುಗರು ಒಟ್ಟಿಗೆ. ನಾವು ಆ ಕತೆ ಅದೆಲ್ಲ ನೆನೆಸ್ಕೊಂಡ್ರೆ ಇವತ್ತು ನಿಜವಾಗ್ಲೂ ಕಣ್ಣಿಗೆ ಕಟ್ಟಿದಂಗೆ ಆಗ್ತಾಯಿದೆ, ಅಷ್ಟು ದುಃಖ ಆಗ್ತಾಯಿದೆ. ಆಗ ಮುರಳಿ ನಾವೆಲ್ಲ SSLC ಓದುವಾಗ ಅದೇ ಕಾಲೇಜಲ್ಲಿ ಸ್ಕೂಲಲ್ಲಿ ನಮ್ಮದು ಈ ಕಡೆ ಸ್ಕೂಲು ಅದೇ ಅಟ್ಯಾಚು, ಆಗ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ವಿದ್ಯಾವರ್ಧಕ ಸಂಘ ಕಾಲೇಜ್ ಅಂತ ಇತ್ತು, ಹುಡುಗಿರಿಗೆ ಮಾತ್ರ ಇದ್ದಿದ್ದು ಫಾರ್ ಲೇಡೀಸ್ ಕಾಲೇಜ್. ಆ ಹುಡುಗಿ ಒಂದು ಕಿಟಕಿಯಿಂದ ಯಾವಾಗಲೂ ಅಲ್ಲಿಂದ ಲವ್ ಸ್ಟಾರ್ಟು. ಮುರಳಿ ಹುಡುಗಿ ಹೆಸರು ಬಂದು ಶೋಭಾ ಅಂತ, ಇವತ್ತು ಅವರು ಭಾಳ ಸಂಗಾತಿ ಅವರೇ ಆಗಿರೋದು. ಶೋಭಾ ನಮ್ಗೆ ಭಾಳ ಪರಿಚಯ, ನಾವು ಅವೆಲ್ಲ ಅದು ಎಲ್ಲ ವಿಚಾರನೂ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ. ಕರಮೆ ಶೋಭಾ ಅವರು ಬಂದು ಮರಾಠಿಯವರು ಅಲ್ವಾ, ಎಲ್ಲರಿಗೂ ಗೊತ್ತಿರೋ ಹಂಗೆ. ಆಮೇಲೆ ಯಾಗೋ ತುಂಬ ಹೋರಾಟ ಆಯಿತು ಆ ಟೈಮಲ್ಲಿ, ನಾವೆಲ್ಲ ಭಾಳ ಸಪೋರ್ಟ್ ಮಾಡಿದ್ವಿ. ನಾನು, ಕಂದರಾಜು, ಆಮೇಲೆ ಚಂದ್ರಶೇಖರ್, ನಾವೆಲ್ಲ ಒಂದು ಗ್ಯಾಂಗ್ 4 ಜನ ಮುರಳಿಗೆ. ನಾವು ಯಾವಾಗಲೂ ಆವಾಗ ಮುರಳಿ ತಮಿಳಲ್ಲಿಗೆ ಎಂಟ್ರಿ ಆದರು, ಪೂವಿಲಾಂಗೋ ಸೂಪರ್ ಡೂಪರ್ ಹಿಟ್ಟರ್ ಆಗೋಯ್ತು. ಅವಾಗ ಒಂದು ಕಾರ್ ತೊಗೊಂಡ್ರು TMF, ಆವಾಗಿನ ಕಾಲದಲ್ಲಿ 50,000 60,000 ಕಾರ್ ಅದು TMF ಮಾರುತಿ ಫಸ್ಟ್ ಮಾಡೆಲ್ ಬಂತು ನೋಡಿ, ಅದು ತಗೊಂಡು ಮುರಳಿ ಯಾವಾಗಲೂ ಒಂದು 10-15 ಡೇಸ್ಗೆ ಒಂದು ಸಲ ಬೆಂಗಳೂರು ಬಂದ ತಕ್ಷಣವೇ ನನಗೆ ಫಸ್ಟ್ ಫೋನ್ ಮಾಡೋದು. ಆವಾಗ ಲ್ಯಾಂಡ್ಲೈನು, ಮೊಬೈಲ್ ಇರಲಿಲ್ಲ, ಮತ್ತೊಂದಿರಲಿಲ್ಲ. ಶಂಕರ್ ಬಂದಿದ್ದೀನಪ್ಪ ಬೆಂಗಳೂರಿಗೆ ಬಂದ್ಬಿಡು. ಆಮೇಲೆ ನಾನು ಬೈಕ್ ತೊಗೊಂಡು ಹೋಗ್ಬಿಡ್ತಾಯಿದ್ದೆ ಜೊತೆಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ಒನ್ ಡೇ ಫುಲ್ ನಮ್ಮ ಜೊತೆ ಕಾಲ ಕಳೀತಾಯಿದ್ರು. ಆಮೇಲೆ ತಿರ್ಗಾ ಭಾನುವಾರ ರಾತ್ರಿ ಹೋಗ್ಬಿಡೋರು ಚೆನ್ನೈಗೆ, ಬೆಳಗ್ಗೆ ಒಳಗೆ ಚೆನ್ನೈ ಇರಬೇಕಾಗಿತ್ತು ಸೋಮವಾರ. ಈ ಥರನೇ ಬಂತು, ತುಂಬ ಅನ್ಯೋನ್ಯತೆ ಇತ್ತು ನಮಗೂ ಅವ್ರಿಗೂ ಕಡೆ. ಆಮೇಲೆ ಅವ್ರ ಮನೆ ಕರಿತಾನೇ ಇದ್ದರು, ವಲ್ಸರ ವಕ್ಕಂ ತಮಿಳ್ನಾಡಲ್ಲಿ. ನಾನು ಒಂದು ಸಲ ಹೋಗು ಬಂದಿದ್ದೀನಿ ನಾನು ಅಲ್ಲಿಗೆ. ಬಹುಶಃ ಅವರ ಮಿಸಸ್ ಅವ್ರು ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ನಾನೀಗ ಯೂಟ್ಯೂಬ್ ನೋಡ್ತಾ ಶೋಭಾ ಅವ್ರಿಗೆ ಜ್ಞಾಪಕ ಬಂದಿರ್ಬೋದು. ಶೋಭಾ ಅವರಿಗೆ ದೇವರು ನಿಜವಾಗ್ಲೂ ತುಂಬ ಒಳ್ಳೇದು ಮಾಡಿದ್ದಾನೆ. ಮುರಳಿನ ಕಳ್ಕೊಂಡ್ರು ಸಹ ಆ ಯಮ್ಮ ಇವತ್ತು ಒಂದು ಮಗನ್ನ ಒಬ್ಬರು ಸೂಪರ್ ಸ್ಟಾರ್ ಆಗಿದ್ದಾರೆ ಇವತ್ತು. ಅದರ್ವಾ ಎಲ್ಲರಿಗೂ ಗೊತ್ತಿದೆ, ಅದರ್ವಾ ಆಗ್ಬಿಟ್ಟು ಅಲ್ವಾ, ಮೊನ್ನೆ ಒಂದು ಸೂಪರ್ ಡೂಪರ್ ಹಿಟ್ಟಾಯಿತು. ಆದರೆ ಮುರಳಿ ನೋಡಿ, ಮುರಳಿ ಯಾವ ಅಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಸೊ ಸ್ಮೋಕಿಂಗ್ ಜಾಸ್ತಿ ಇರ್ತಾಯಿತ್ತು. ನಾವೆಲ್ಲ ಆವಾಗ ಹೇಳ್ತಾ ಇದ್ವಿ, ಇವೆಲ್ಲ ಒಳ್ಳೇದಲ್ಲಪ್ಪ, ಆರೋಗ್ಯಕ್ಕೆ ಹಾನಿಕರ, ಬೇಡ ಹಾಗೆ ಹೀಗೆ. ಯಾಕೆ ಪಾಪ ಆಮೇಲೆ ಒದ್ದಿದಲ್ಲಿ ಬಿಟ್ಬಿಟ್ಟಿದ್ರು. ಓಂ ಶಕ್ತಿಗೆ ಅವರು ಮಾಲೆ ಹಾಕ್ಕೊಂಡು ಅದನ್ನೆಲ್ಲ ಬಿಟ್ಟು ಕಡೆಗೆ ಮುರಳಿಗೆ ಒಂದು ಹುಡುಗಿ ಹುಟ್ಟಿತು ಫಸ್ಟು, ಕಾವ್ಯ ಅಂತ ಹೆಸರು. ಆ ಕಾವ್ಯ ನಾಮಕರಣ ಎಲ್ಲ ರಾಜಾಜಿನಗರ 4th ಬ್ಲಾಕಲ್ಲಿ ಮನೆ, ರವಿಚಂದ್ರನ್ ಹಿಂಭಾಗದ ಮನೆಯಲ್ಲೇ ಮುರಳಿ ಮನೆ, ನಮ್ಮದು ರಾಜಾಜಿನಗರ 1st ಬ್ಲಾಕು. ಆಗ ಹುಟ್ಟಿದಬ್ಬ ಎಲ್ಲ ನಾವೆಲ್ಲ ಹೋಗಿ ಭಾಳ ಆಚರಣೆಯಿಂದ ಆಚರಿಸಿದ್ದು. ಮುರಳಿಯವ್ರ ಅಕ್ಕನ ಮದುವೆ ವುಡ್ಲ್ಯಾಂಡ್ಸಲ್ಲಾಯಿತು, ಸೇಲಂ ಹುಡುಗ. ಅವಾಗೆಲ್ಲ ನಮ್ಮದು ಹಳೇ ನೆನಪುಗಳು ಅವಾಗವಾಗ ಕಾಡ್ತಾ ಇರುತ್ತೆ. ನಾನು ಒಂದು ಅಜಯ ಶೂಟಿಂಗಲ್ಲಿ ತಮಿಳಲ್ಲೂ ಪುದೀರ್ ಅಂತ ಮಾಡಿದ್ರು, ಚಾಮರೇಶ್ವರ ಸ್ಟುಡಿಯೋಲ್ಲಿ ಹಾಕಿದ್ರು. ಆ ಟೈಮಲ್ಲಿ ನಾನು ಒಂದು ಮುರಳಿ ಜೊತೆಗೆ ನಾನೊಂದು ಫೋಟೋ ಹಂಚ್ಕೋತಾ ಇದ್ದೀನಿ. ಇಪ್ಪಿ ಕಟ್ಟಿಂಗ್ ಅವಾಗ ನಾನು, ನಮ್ಮ ಫ್ರೆಂಡ್ ಪ್ರತಾಪ್ ಅಂತ, ಅರ್ಥ ಆಯ್ತಾ, ಮುರಳಿ ಮಧ್ಯ. ಈಗ ಆ ಫೋಟೋನ ಕಳಿಸ್ತಾ ಇದ್ದೀನಿ, ನೀವೆಲ್ಲ ನೋಡಿ, ಒಂದು ಮೆಮೊರಿಗೆ ಅಂತ ಆ ಫೋಟೋನ ಕಳಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ 30-35 ವರ್ಷದ ಹಿಂದಿನ ಫೋಟೋ ಅದು ನೋಡಿ ನೀವು. ನಾನು ಮುರಳಿ ಪ್ರತಾಪ್ ಅಂತ ಇದ್ದೀವಿ. ಆ ಥರ ನಮ್ಮದು ಇನ್ನೂ ಅನೇಕ ಫೋಟೋಗಳಿದೆ ಸುಮಾರು. ಇವತ್ತು ಆವಾಗವಾಗ ಮುರಳಿ ನೆನಪು ಬರ್ತಾ ಇರುತ್ತೆ, ಕಾಡ್ತಾ ಇರುತ್ತೆ. ಆ ಮಗಳದು ಎಂಗೇಜ್ಮೆಂಟ್ ಮಾಡಿದ್ರು ಕಾವ್ಯದು, ಆಯಿತಾ. ಆಮೇಲೆ ನಮ್ಗೆ ನಿಜವಾಗ್ಲೂ ಹಿಂಗೆ ಸಿಡಿಲು ಬಡದಂತೆ ಅವರ ಸಾವು. ನನಗೆ ಅವಾಗ ಮಾಲ್ಸ್ ಮಿಲಿಟ್ರಲ್ಲಿದ್ದೆ ನಮ್ಮ ಅಕ್ಕವ್ರ ಮನೆಯಲ್ಲಿ. ವಿಷಯ ಗೊತ್ತಾದ ತಕ್ಷಣ 15 ದಿನ ನಾನು ಜ್ಞಾನ ಇಲ್ಲ ನನಗೆ. ಜ್ಞಾನ ಅಂದರೆ ಒಂಥರ ಹುಚ್ಚುಚ್ಚು ಥರ ಆಡೋದು. ಏನಪ್ಪ ಮುರಳಿ ಸೋತೋನ, ಅಯ್ಯೋ ಮುರಳಿ ಹೋಗ್ಬಿಟ್ರೆ, ಅಯ್ಯೋ ದೇವರೇ ಏನಪ್ಪ, ಅಷ್ಟು ಚೆನ್ನಾಗಿರೋ ಮನುಷ್ಯ ಏಕಾಏಕಿ ಸೆಪ್ಟೆಂಬರ್ ಅವನು ನನಗೆ ದೇವರಾಣೆ ಇವತ್ತು ನೆನೆಸ್ಕೊಂಡ್ರೆ ತುಂಬ ಕಣ್ಣಲ್ಲಿ ನೀರು ಬರ್ತಾಯಿದೆ ನನಗೆ. ಈಗಲೂ ದುಃಖ ತಡ್ಕೊಳಕ್ಕಾಗ್ತಾಯಿಲ್ಲ. ಸೆಪ್ಟೆಂಬರ್ 8, 2010 ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಸಡನ್ನಾಗಿ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕೋಣ ಅಂತ ಅಷ್ಟರಲ್ಲಿಗೆ ಇನ್ನೇನು ತೊಗೊಂಡೋಗ್ಬೇಕು, ಹಾಸ್ಪಿಟ್ಲಲ್ಲಿ ಡಿಕ್ಲೇರ್ಡ್ ಈಸ್ ಡೆಡ್ ಅಂತ. ನಿಜವಾಗ್ಲೂ ಇವತ್ತು ಮುರಳಿದು ನಾನು ಹಳೇ ಬಾಲ್ಯ ನೆನಪುಗಳನ್ನ ಮಾಡಿಕೊಂಡು ನಿಜವಾಗ್ಲೂ ಇವತ್ತು ಕೆಲವು ವಿಷಯಗಳನ್ನ ಮುರಳಿ ಬಗ್ಗೆ ಇನ್ನೂ ಹೆಚ್ಚೆಚ್ಚಿದೆ ಮಾತಾಡೋಂಥದ್ದು. ಅದು ಕಾಲಕ್ರಮೇಣ ಅವಕಾಶ ಸಿಕ್ಕಿದಾಗ ನಾನು ಆ್ಯಕ್ಚುಲಿ ಒಂದು 5 to 7-8 ಮಿನಿಟ್ಸಲ್ಲಿ ಮುಗಿಸೋಣ ಅಂತ ನಾನು ಬಂದೆ. ಇನ್ಯಾವಾಗಾರು ಇದೇ ಥರ ಅವಕಾಶ ಸಿಕ್ಕರೆ ಇನ್ನೂ ಅಷ್ಟು ಮುರಳಿ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವ್ರ ಮಗ ಅದರ್ವಾ ಒಬ್ಬರು ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ಆಗಿದ್ದಾರೆ. ನನ್ನ ಆತ್ಮ ಸ್ನೇಹಿತ ಮುರಳಿ ಅವ್ರ ಮಗ ನನಗೆ ಎಷ್ಟು ಸಂತೋಷ ಆಗ್ತಾಯಿದೆ ನಿಜವಾಗ್ಲೂ. ಅವ್ರಿಗೂ ದೇವರು ಆಯುಸ್ ಆರೋಗ್ಯ ಕೊಡಲಿ. ಶೋಭಾ ಅವ್ರಿಗೂ ಅಷ್ಟೇ. ಈಗೇನಾದ್ರು ಸಪೋಸ್ ತಾವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಶಂಕರ್ ನಾನು ಗೊತ್ತಾಗುತ್ತೆ. ಶೋಭಾ ಜ್ಞಾಪಕ ಇದೆಯಾ? ನಿಮಗೆ ಗೊತ್ತಾಗುತ್ತೆ. ಟಿಫಾನಿಸಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ನಾವು ಅವಾಗೆಲ್ಲ ಮುರಳಿ ನಾವೆಲ್ಲ ಏನೇನು ಮಾತಾಡ್ಕೊಂಡ್ವಿ, ಇನ್ನೇನು ನಿಮ್ಮ ಮದುವೆ ಹಾಕಿಂತ ಮುಂಚಿಂದು
ಬಹುಶಃ ನಿಮ್ಗೆ ನೆನಪು ಬರ್ತಾ ಇರ್ಬೋದು ಇವಾಗ, ಅರ್ಥ ಆಯ್ತಾ? ಬಂದರೆ ದಯವಿಟ್ಟು ಒಂದು ಕಾಮೆಂಟ್ಸ್ ಹಾಕಿ. ಇನ್ನು ಮುರಳಿ ಬಗ್ಗೆ ಅನೇಕ ವಿಚಾರಗಳಿದೆ, ನಮ್ಮ ಒಂದು ಘಟನಾವಳಿಗಳಿದೆಯವಲ್ಲ ಅದ್ರ ಬಗ್ಗೆ ಹೇಳೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಅದು ಇಡೀ 1 ದಿನ 2 ದಿನ ಆಗುತ್ತೆ. ಅವೆಲ್ಲ ಹೇಳೋ ಅಂಥದ್ದಲ್ಲ. ಬಾಲ್ಯ ಸ್ನೇಹಿತರಾಗಿ ಇವತ್ತು ನಾವು ಮುರಳಿ ಕಳ್ಕೊಂಡಿದ್ದೀವಿ. ನಿಜವಾಗ್ಲೂ ಮುರಳಿ ಸದಾ ಬದುಕಿದಾರವರು, ಇನ್ನೂ ಜೀವಂತವಾಗಿದ್ದಾರೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ, ಈ ದೇವ್ರ ಪಾದದಲ್ಲಿದ್ದಾರೆ ಅನ್ನೋದು ನಂಬಿಕೆ ನಮಗಿದೆ. ಮುರಳಿಯವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಈ ವಿಡಿಯೋ ತುಣುಕನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಎಂ ಶಂಕರ್ ಅಂತ. ತಾವೆಲ್ಲ ನೋಡಿದವರು ದಯವಿಟ್ಟು ಕಾಮೆಂಟ್ಸ್ ಹಾಕೋದು ಮರಿಬೇಡಿ, ಲೈಕಿಂಗ್ ಹಾಕೋದು ಮರಿಬೇಡಿ. ಇಷ್ಟು ಮಾತ್ರ ಶಂಕರ್ ಪ್ರಚಾರ ಸಮಿತಿಗೆ ನೀವು ಎಲ್ಲರೂ ಕಾಮೆಂಟ್ಸ್ ಹಾಕಿ. ವಿಡಿಯೋ ನೋಡಿದ ತಕ್ಷಣ ಸುಮ್ಮನೆ ಇರಬೇಡಿ, ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ. ಇಷ್ಟೇ ನಾನು ಕೇಳ್ಕೊಡೋದು. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರೂ ಒಳ್ಳೆಯದಾಗಿ.